ಓಕೆ, ಈಗ ಮೂರನೇದು ತದ್ದಿತ ಭಾವನಾಮಗಳನ್ನು ನೋಡೋಣ. ತದ್ದಿದಾಂತ ಪ್ರಕಾರಗಳಲ್ಲಿ ಮೂರನೇದು ಈ ತದ್ದಿತ ಭಾವನಾಮ. ಹಿಂಗೆ ತದ್ದಿತ ಭಾವನಾಮ ಅಂದರೆ ಏನು? ಭಾವನಾಮ ಅಂತ ಹೇಳಿದ್ರೆ ಇಲ್ಲಿ ನಾಮ ಪ್ರಕೃತಿಗಳ ಮುಂದೆ ಭಾವವಾಚಕಗಳಲ್ಲಿ ತದ್ದಿತ ಪ್ರತ್ಯಯಗಳು ಸೇರಿದಾಗ ಬರುವಂತಹ ಪದಗಳೇನಾಗಿರ್ತವೆ? ಈ ತದ್ದಿತ ಭಾವನಾಮಗಳಾಗಿರುತ್ತವೆ. ಈಗ ಬರೆಯೋಣ, ತದ್ದಿತ ಭಾವನಾಮ. ತದ್ದಿತ ಭಾವನಾಮ ಅದರ ವಾಕ್ಯ ನಾಮ ಪ್ರಕೃತಿಗಳ ಮುಂದೆ ಭಾವಸೂಚಕ ಭಾವವಾಚಕ ತದ್ದಿತ ಪ್ರತ್ಯಯಗಳು ತದ್ದಿತ ಪ್ರತ್ಯಯಗಳಾದ ತನ, ಈಕೆ, ಉನ, ಉ, ಒಳಿ ಹಾಗೂ ಮೇ. ಈ ಒಂದು ಪ್ರತ್ಯಯಗಳು ಬಂದರೆ ಅದು ತದ್ದಿತ ಭಾವನಾಮ. ನಾಮ ಎನ್ನುವರು ಆಗುತ್ತದೆ. ಉದಾಹರಣೆಗೆ ಈಗ ತನವನ್ನು ನೋಡೋಣ. ಉದಾಹರಣೆ, ತನವನ್ನು ತಗೊಂಡ್ರೆ ಜಾಣತನ, ಸೋಮಾರಿತನ, ಬಡತನ, ಸಿರಿತನ, ಒಡೆತನ, ಹಿರಿಯತನ, ಕೊಡತನ, ಕೂರತನ. ಇಷ್ಟು ನೋಡ್ಬೋದು. ಇದು ತನಾಗೆ. ಈಗ ಈಕೆ ನೋಡೋಣ. ಈಕೆ ಬಂದರೆ ಈಕೆ, ಇದಕ್ಕೆ ಬಂದರೆ ಗೌಡಿಕೆ, ಕುಂಬಾರಿಕೆ, ಮಡಿವಂತಿಕೆ, ಭಾಮಣಿಕೆ, ಸೊಗಸುಗಾರಿಕೆ, ಹಾಗೇನೆ ಮತ್ತೆ ದೊಡ್ಡಸ್ತಿಕೆ,
ಹೀಗೆ ನಾವು ಮೇ ನೋಡೋಣ. ಮೇ ನೋಡಿದ್ರೆ ಜಾಣ್ಮೆ, ಜಾಣ್ಮೆ, ಕೂರ್ಮೆ, ಕೂರ್ಮೆ, ಹೆಮ್ಮೆ, ಹಾಗೆ ಪೆರ್ಮೆ ಆರ್ ಪೆಮ್ಮೆ, ಈ ಥರ ನೋಡ್ಬೋದು. ಇನ್ನು ಒಳಿ ಬಂದರೆ ಗೊತ್ತುವಳಿ, ನಡಾವಳಿ, ಚಳುವಳಿ, ಬಳುವಳಿ, ಈ ರೀತಿಯಾಗಿ ಈ ಉದಾಹರಣೆಗಳನ್ನು ನೋಡ್ಬೋದು. ತನ ಎನ್ನುವಂಥ ಪ್ರತ್ಯಯ ಬಂದರೆ ಜಾಣತನ, ಸೋಮಾರಿತನ, ಬಡತನ, ಸಿರಿತನ, ಒಡೆತನ, ಹಿರಿಯತನ, ಕೊಡತನ, ಕೂರತನ, ಈ ಥರ ನೋಡ್ಬೋದು. ಇನ್ನು ಈಕೆ ಬಂತು ಅಂದರೆ ಗೌಡಿಕೆ, ಕುಂಬಾರಿಕೆ, ಮಡಿಕೆ, ಸಿರಿವಂತಿಕೆ, ಸೊಗಸುಗಾರಿಕೆ, ದೊರಸ್ತಿಕೆ ಬರ್ತಕ್ಕಂಥದ್ದು. ಮೇ ಬಂದರೆ ಜಾಣ್ಮೆ, ಕೂರ್ಮೆ, ಹೆಮ್ಮೆ, ಪೆರ್ಮೆ, ಈ ಥರ ಬರುತ್ತೆ. ಇನ್ನು ಒಳಿ ಬಂತು ಅಂದರೆ ಗೊತ್ತುವಳಿ, ನಡವಳಿ, ಚಳುವಳಿ, ಈ ಥರದ ಈ ಒಂದು ಪ್ರತ್ಯಯಗಳು ನಮಗೆ ತದ್ದಿತ ಪ್ರತ್ಯಯಗಳಾಗಿರ್ತಕ್ಕಂಥ ತನ, ಈಕೆ, ಉ, ಒಳಿ, ಮೆ, ಈ ಥರದ ಪ್ರತ್ಯಯಗಳು ಬರಬೇಕು. ಅಂತಹ ಸಂದರ್ಭದಲ್ಲಿ ಅವು ಮುಂದಗಡೆ ಬಂದಾಗ ಇದು ತದ್ದಿತ ಭಾವನಾಮ ಆಗುತ್ತದೆ. ಈಗ ಮತ್ತೊಮ್ಮೆ ನೋಡ್ಬಿಡಿ. ತದ್ದಿದಂಥ ಪ್ರಕಾರಗಳಲ್ಲಿ ಮೂರನೆಯದು ತದ್ದಿದಂಥ ಭಾವನಾಮ. ಭಾವನಾಮ ತದ್ದಿತ ಭಾವನಾಮ ಎಂದರೆ ನಾಮ ಪ್ರಕೃತಿಗಳ ಮುಂದೆ ಭಾವವಾಚಕ ತದ್ದಿತ ಪ್ರತ್ಯಯಗಳಾದ ತನ, ಈಕೆ, ಉ, ಒಳಿ, ಮೇ, ಈ ಪ್ರತ್ಯಯಗಳು ಮುಂದೆ ಬಂದರೆ ಅದು ತದ್ದಿತ ಭಾವನಾಮ ಎನ್ನಾಗುತ್ತದೆ ಅಥವಾ ಎನ್ನುವರು. ಉದಾಹರಣೆ: ತನ, ಜಾಣತನ, ಸೋಮಾರಿತನ, ಬಡತನ, ಸಿರಿತನ, ಒಡೆತನ, ಹಿರಿಯತನ, ಕೊಡತನ. ಈಕೆ ನೋಡಿ, ಈಕೆ ಬಂದರೆ ಗೌಡಿಕೆ, ಕುಂಬಾರಿಕೆ, ಮಡಿವಂತಿಕೆ, ಬ್ರಾಹ್ಮಣಿಕೆ, ಸೊಗಸುಗಾರಿಕೆ, ದೊಡ್ಡಸ್ತಿಕೆ. ಇನ್ನು ಮೇ ಬಂದಿದೆ. ಮೇ ಬಂದರೆ ಜಾಣ್ಮೆ, ಕೂರ್ಮೆ, ಹೆಮ್ಮೆ, ಪೆರ್ಮೆ. ಇನ್ನು ಒಳಿ ಇದೆ. ಒಳಿ ಬಂತು ಅಂದರೆ ಗೊತ್ತುವಳಿ, ನಡಾವಳಿ, ಚಳುವಳಿ, ಬಳುವಳಿ. ಈ ರೀತಿಯಾಗಿ ಎಲ್ಲವುಗಳ ಪ್ರತ್ಯಯಗಳು ಮುಂದಗಡೆ ಬರಬೇಕು. ಅಂತಹ ಪದಗಳನ್ನು ನಾವು ತದ್ದಿತ ಭಾವನಾಮ ಅಂತ ಕರೀತೀವಿ. ಈ ರೀತಿಯಾಗಿ ಈ ತದ್ದಿತ ಭಾವನಾಮಗಳನ್ನು ನೋಡಬಹುದು. ತದ್ದಿದಾಂತ ಪ್ರಕಾರಗಳಲ್ಲಿ ನಾಲ್ಕನೇದು ಬಂದು ತದ್ದಿದಾಂತ ಅವ್ಯಯ ಅಥವಾ ತದ್ದಿತ ಅವ್ಯಯ. ಈ ತದ್ದಿತ ಅವ್ಯಯಗಳನ್ನು ನಾಲ್ಕನೇದು ನೋಡೋಣ. ಈ ತದ್ದಿತ ಅವ್ಯಯ ಅಂತ ಹೇಳಿದ್ರೆ ಈ ನಾಮ ಪ್ರಕೃತಿಗಳ ಮುಂದೆ ನಾವು ನಾಮಪದಗಳ ಮುಂದೆ ಅಂತೆ, ಆಗೆ, ಓಲ್, ಓಳು, ಈ ರೀತಿಯಾಗಿ ಗಟ್ಟಿಗ, ಈ ಥರದ ಒಂದು ಪದಗಳನ್ನು ಬಳಸ್ತೀವಿ. ಅಂತಹ ತದ್ದಿತ ಪ್ರತ್ಯಯಗಳು ಸೇರಿ ಆಗುವಂಥ ಪದವನ್ನು ನಾವು ಏನಂತ ಕರಿತೀವಿ? ತದ್ದಿದಾಂತ ಅವ್ಯಯ ಅಂತ ಹೇಳ್ತೀವಿ. ತದ್ದಿತ ಅವ್ಯಯ. ತದ್ದಿತ ಅವ್ಯಯ ಇಲ್ಲಿ ಎಲ್ಲಾವುದು ನೋಡಿದ್ರೆ ನಾವು ವಿಭಕ್ತಿ ಪ್ರತ್ಯಯಗಳಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತೀವಿ. ಅದನ್ನು ಷಷ್ಠಂತ ಅಂತ ಹೇಳೋಣ ನಾವು. ಷಷ್ಠಂತ ನಾಮಪದಗಳ ಮುಂದೆ ಅಂತೆ,
ಹಾಗೆ, ಓಲ್ ಹಾಗೂ ಓಳ್ಳು, ಓಲು. ಇದ್ರ ಮುಂದೆ ಹೊರಗೆ, ತನಕ ಹಾಗೂ ಮಟ್ಟಿಗೆ, ಮಟ್ಟಿಗೆ, ಗೋಸ್ಕರ, ಇಂಥ, ಸಲುವಾಗಿ, ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾವ್ಯಯ ಆಗುತ್ತದೆ. ಉದಾಹರಣೆಗೆ ಈಗ ಅಂತ್ಯ ನೋಡೋಣ. ಉದಾಹರಣೆ: ಅಂತೆ, ರಾಮನಂತೆ, ಅವನಂತೆ, ಹಾಗಂತೆ, ತಕ್ಕಂತೆ, ಕೊಟ್ಟಂತೆ, ಸೀತೆ, ಯಂತೆ, ಬಿಲ್ಲಿನಂತೆ, ಮಿಂಚಿನಂತೆ, ಕಲ್ಲಿನಂತೆ, ಈ ರೀತಿಯಾಗಿ ಅಂತೆ ಏನೋ ನೋಡಬಹುದು. ಅಂತೆ. ಇನ್ನು ನಾವು ಹಾಗೆ ನೋಡೋಣ. ಹಾಗೆ ನೋಡೋದಾದರೆ ಬರುವ ಹಾಗೆ, ನೋಡುವ ಹಾಗೆ, ತಿನ್ನುವ ಹಾಗೆ, ಆಕಾಶದ ಹಾಗೆ, ಅಕ್ಕಿಯ ಹಾಗೆ, ಹುಲ್ಲಿನ ಹಾಗೆ, ಸಿಂಹದ ಹಾಗೆ, ನರಿಯ ಹಾಗೆ, ಈ ರೀತಿ ಹಾಗೆಯನ್ನು ನೋಡಬಹುದು. ಇನ್ನು ಓಲ್ ಅಥವಾ ಓಲನ್ನು ನೋಡೋಣ. ರಾಮನ ಓಲ್, ರಾಮನೋಲ್, ಸೀತೆಯೋಲ್, ಚಂದ್ರನೋಲ್, ನೋಲ್. ಹೀಗೆ ನೋಲ್ ನೋಡಿದ್ವಿ. ಹಾಗೆಯೇ ಇನ್ನು ಹೊರಗೆ ಬರ್ತಕ್ಕಂಥನು ಊರವರೆಗೆ, ಶಾಲೆವರೆಗೆ, ಮನೆವರೆಗೆ,
ಕೊಠಡಿ ಹೊರಗೆ, ಅಲ್ಲಿಗಾಯಿತು. ಇನ್ನು ಓಸ್ಕರ ಅಂತಕ್ಕಂಥದ್ದು ನೋಡೋಣ. ಓಸ್ಕರದಲ್ಲಿ ಯುದ್ಧಕ್ಕೋಸ್ಕರ, ಪ್ರಾಣಕ್ಕೋಸ್ಕರ, ಅಂತ ನೋಡ್ಬೋದು. ಇನ್ನು ಮಟ್ಟಿಗೆ, ತಕ್ಕ ಮಟ್ಟಿಗೆ, ನಿನ್ನ ಮಟ್ಟಿಗೆ, ಇಂಥ ನೋಡೋದಾದ್ರೆ ಅವನಿಗಿಂತ, ನನಗಿಂತ, ಉಪ್ಪಿಗಿಂತ, ಈ ರೀತಿಯಾಗಿ ನೋಡಬಹುದು. ಈ ಉದಾಹರಣೆಯನ್ನು ನೋಡೋಣ ಮತ್ತೊಮ್ಮೆ. ಇಲ್ಲಿ ಅಂತೆ, ಅಂತೆ ಏನು ಅಂತಂದಿದೆ. ಅಂತೆ ಅಂದರೆ ರಾಮನಂತೆ, ಅವನಂತೆ, ಇವನಂತೆ, ಹೀಗೆ ಕೊನೆಯಲ್ಲಿ ಅಂತೆ ಅನ್ನುವಂಥದ್ದು ಬರಬೇಕು ನಮಗೆ. ಇನ್ನು ಹಾಗೆ ಅಂತ ಇದೆ. ಹಾಗೆ ಪ್ರತ್ಯಯ ಕೊನೆಯದಾಗಿ ಹಾಗೆ ಇರತಕ್ಕಂಥ ಹಾಗೆ ಅನ್ನುವಂಥ ಒಂದು ಶಬ್ದ ನಮಗೆ ಹಾಗೆ ಬರಬೇಕು. ಅಂಥದ್ದನ್ನು ನಾವು ಹಾಗೆ ಅಂತ ಹೇಳ್ತೀವಿ. ಇನ್ನು ನೋಲ್ ಅಂತಕ್ಕಂಥದ್ದು ಮತ್ತು ಹೊರಗೆ ಅಂತಕ್ಕಂಥದ್ದು ತನಕ, ಆರ್ಗೋಸ್ಕರ, ಆರ್ ಮಟ್ಟಿಗೆ, ಆರ್ ಇಂಥ, ಈ ರೀತಿ ಯಾವುದೇ ತದ್ದಿತ ಪ್ರತ್ಯಯಗಳು ಸೇರಿದಾಗ ಅಂಥವುಗಳ ನಾಮಪದಗಳ ಮುಂದೆ ಸೇರಿದ್ರೆ ಅವುಗಳನ್ನು ತದ್ದಿದಾಂತ ಅವ್ಯಯ ಅಂತ ಕರಿತೀವಿ. ಈಗ ಮತ್ತೊಮ್ಮೆ ನೋಡ್ಬಿಡಿ. ತದ್ದಿದಾಂತ ಪ್ರಕಾರಗಳಲ್ಲಿ 4ನೆಯದು ತದ್ದಿತ ಅವ್ಯಯ. ತದ್ದಿತ ಅವ್ಯಯ ಎಂದರೆ ಏನು? ತದ್ದಿತ ಅವ್ಯಯ ಅಂದರೆ ಷಷ್ಠ್ಯಂತ ನಾಮಪದಗಳ ಮುಂದೆ ಅಂತೆ, ಹಾಗೆ, ಓಳ್, ಒಲು, ಹೊರಗೆ, ತನಕ, ಮಟ್ಟಿಗೆ, ಓಸ್ಕರ, ಇಂಥ, ಸಲುವಾಗಿ, ಈ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾವ್ಯಯಗಳು ಆಗುತ್ತವೆ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಅಂತೆ ತಗೊಳ್ಳೋದಾದರೆ ರಾಮನಂತೆ, ಅವನಂತೆ, ಹಾಗಂತೆ, ತಕ್ಕಂತೆ, ಪಟ್ಟಂತೆ, ಸೀತೆಯಂತೆ, ಬಿಲ್ಲಿನಂತೆ, ಮಿಂಚಿನಂತೆ, ಕಲ್ಲಿನಂತೆ, ಈ ರೀತಿಯಾಗಿ ಅಂತೆಯನ್ನು ನೋಡಬಹುದು. ಇನ್ನು ಹಾಗೆ ನೋಡ್ತಾ ಇದ್ದೀವಿ. 2ನೇದು ಹಾಗೆ, ಬರುವ ಹಾಗೆ, ನೋಡುವ ಹಾಗೆ, ತಿನ್ನುವ ಹಾಗೆ, ಆಕಾಶದ ಹಾಗೆ, ಅಕ್ಕಿಯ ಹಾಗೆ, ಹಕ್ಕಿಯ ಹಾಗೆ, ಹುಲ್ಲಿನ ಹಾಗೆ, ಸಿಂಹದ ಹಾಗೆ, ನರಿಯ ಹಾಗೆ. ಇನ್ನಿಲ್ಲಿ ಓಲು ಅಂತ ಇದೆ, ನೋಲ್. ಆ ನೋಲ್ ಅಂತ ನೋಡಿ, ಓಲ್ ಅಂದರೆ ರಾಮನೋಲ್, ಸೀತೆಯೋಲ್, ಚಂದ್ರನೋಲ್. ಇನ್ನು ಹೊರಗೆ ಇದೆ. ಹೊರಗೆ ಅಂದರೆ ಊರ ಹೊರಗೆ, ಶಾಲೆ ಹೊರಗೆ, ಮನೆ ಹೊರಗೆ, ಕೊಠಡಿ ಹೊರಗೆ, ಅಲ್ಲಿಯವರೆಗೆ, ಇಲ್ಲಿಯವರೆಗೆ, ಯಾವ್ದು ಬೇಕಾದ್ರೂ ಬರಬಹುದು. ಇನ್ನು 3ನೇದು ಇಲ್ಲಿ ನೋಡಿ, ಓಸ್ಕರ ಅಂತ ಮಾಡಿದ್ದೀವಿ. ಓಸ್ಕರ ಅಂದರೆ ಯುದ್ಧಕ್ಕೋಸ್ಕರ, ಪ್ರಾಣಕ್ಕೋಸ್ಕರ. ಅವಾಗೇನು ಇಲ್ಲಿ ಮಟ್ಟಿಗೆ ಅಂತ ಇದೆ, ತಕ್ಕ ಮಟ್ಟಿಗೆ, ನಿನ್ನ ಮಟ್ಟಿಗೆ. ಇಲ್ಲಿ ಇಂಥ ಎನ್ನುವಂಥದ್ದು ಪ್ರತ್ಯಯ ಇದೆ. ಅವನಿಗಿಂತ, ನನಗಿಂತ, ಉಪ್ಪಿಗಿಂತ, ಈ ರೀತಿಯಾಗಿ ಯಾವುದೇ ಪ್ರತ್ಯಯವನ್ನು ತೆಗೆದುಕೊಂಡ್ರೆ ಅದಕ್ಕೆ ಸಪ್ರೇಟಾಗಿ ನಾವು ನಾಮಪದಗಳನ್ನು ಸೇರಿಸಿ ಬರೆದಾಗ ಅವು ಏನಾಗ್ತವೆ, ತದ್ದಿತ ಅವ್ಯಯಗಳಾಗಿ ಪದಗಳಾಗಿ ನಮಗೆ ಸಿಗುತ್ತವೆ. ಈ ರೀತಿಯಾಗಿ ಈ ತದ್ದಿತ ಅವ್ಯಯ ಪದಗಳನ್ನು ನಾವು ನೋಡಬಹುದು.